ಹಾಸನದ ಕೋಟೆಯಲ್ಲಿ ಕಾಂಗ್ರೆಸ್ನ ಸಮಾವೇಶ ಮಾಡಿದ್ರು. ಅವರು ಇದು ಮಾಡಿದ್ದಾರೆ, ದೇವೇಗೌಡರು ಸಹ ಇದು ಮಾಡಿದ್ದಾರೆ. ಈಗ ಯಾವ ಒಂದು ಉದ್ದೇಶದಿಂದ ಅವರು ಸಮಾವೇಶ ಮಾಡಿದ್ದಾರೆ, ಆ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಇದು ಅಂತ ಹೇಳ್ಬೋದು. ಬಹುಶಃ ಮೂರಕ್ಕೆ ಗೆದ್ದಿದ್ದೀವಿ ಅಂತ ಒಂದು ಹರ್ಷೋದ್ಗಾರದಿಂದ ಮಾಡಿರ್ಬೋದು ಅಂತ ನನಗೆ ಅನಿಸುತ್ತೆ. ಮಾತಾಡಲಿ. ಬಟ್ ಆ ಸಮಯದಲ್ಲಿ ನಾನು ಮಾಧ್ಯಮದಲ್ಲಿ ಕೇಳ್ಪಟ್ಟೆ, ನಿಮ್ಮ ಬಾಯಲ್ಲಿ ಕೇಳ್ಪಟ್ಟೆ, ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಬಹುಶಃ ಇವತ್ತು ಇತಿಹಾಸದಲ್ಲಿ ವಿರೋಧ ಪಕ್ಷದಿಂದ ಆಡಳಿತ ಪಕ್ಷಕ್ಕೆ ಮಾತಾಡೋದು ನೋಡಿದ್ದೀವಿ. ಆಡಳಿತ ಪಕ್ಷ ನಾನೇನೊಂದು ಬೀಗಿ ಇವತ್ತು ಮಾತಾಡ್ತಕ್ಕಂಥ ಸನ್ನಿವೇಶ ಇವತ್ತು ಉದ್ಭವ ಆಗಿದೆ. ಸೊ ಅದರಿಂದ ಮುಂದಿನ ದಿವಸ ಎಲ್ಲ ಹೈಕಮಾಂಡ್ ಏನು ತೀರ್ಮಾನ ತಗೊತಾರೆ ನಮಗೆ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ. ನಾನು ಆಯ್ತಲ್ಲ, ಗೆದ್ದವ್ರು ಮಾತಾಡಿದ್ದಾರೆ, ಸಮಯ ಬಂದಾಗ ಇವರು ಕೂಡ ಮಾತಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಮಾತಾಡಿ? ಅಲ್ಲ, ದೇವೇಗೌಡರು ಒಕ್ಕಲಿಗರ ನಾಯಕರನ್ನೇ ಬೆಳೆಸಲ್ಲ, ಎಲ್ಲ ತುಳಿತಾ ಇದ್ದಾರೆ, ಯಾರನ್ನು ಬೆಳೆಸಿದ್ದಾರೆ ಒಂದು ಉದಾಹರಣೆ ತೋರಿಸಿ ಅಂತ ಹೆಸರುಗಳು ಸಮೇತ ಹೇಳಿದ್ದಾರೆ. ಇಲ್ಲ, OBC ಮತ್ತು ಮೀಸಲಾತಿ ಬಗ್ಗೆ ಕೇಳಿದ್ರೆ ನಾನು ಹೇಳ್ಬಿಡ್ಲೆ, ಆಯ್ತಲ್ವಾ? ಬೆಳೆಸಿದಾರೆಲ್ಲ. ಬಹುಶಃ ಇದಕ್ಕೆ ಸರಿಯಾದ ಉತ್ತರ ಯಾರಾದರೂ ಒಕ್ಕಲಿನಾಗನೇ ಕೊಡಬೇಕು. ಯಾಕಂದ್ರೆ ಬೆಳೆಸಿದವರು ಇಲ್ಲ ಅನ್ನೋದಕ್ಕೆ ಕೊಡಬೇಕು. ಬಹುಶಃ ಇಡೀ ಕಾಂಗ್ರೆಸ್ ಇರ್ತಕ್ಕಂಥ ಅರ್ಧ ಫ್ಯಾಕ್ಟ್ರಿ ದೇವೇಗೌಡ ಫ್ಯಾಕ್ಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದಾ? ಇಡೀ ಅರ್ಧ ಫ್ಯಾಕ್ಟ್ರಿ ಅಲ್ಲಿ BJPಯಲ್ಲಿ ಕೂಡ ಅರ್ಧ ಫ್ಯಾಕ್ಟ್ರಿ ಕೂಡ ಈ ಬೊಮ್ಮಾಯಿರು ಇರ್ಬೋದು, ಇವತ್ತು ಎಲ್ಲ ಇರ್ಬೋದು, ಎಲ್ಲ ಫ್ಯಾಕ್ಟ್ರಿ ಕೂಡ ಇವತ್ತು ಅದೇ ಗಳಿಗಿಂದ ಬಂದಿರತಕ್ಕಂಥದ್ದು. ಬಹುಶಃ ಯಾವ ಉದ್ದೇಶದಿಂದ ಅವ್ರು ಹೇಳಿದ್ರು ಅನ್ನೋದಕ್ಕೆ ನಂಗೆ ಅರ್ಥ ಆಗ್ತಿಲ್ಲ. ಇವತ್ತು ಬಹುಶಃ ಅದು ನನ್ನ ಒಂದು ವೈಯಕ್ತಿಕ ಆರೋಪ ನೋಡಿದ್ರೆ ಇದು ನನಗೆ ಸುಳ್ಳು ಅನಿಸುತ್ತೆ. ಇವಾಗ ನಮ್ಮನ್ನು ಬೆಳೆಸಿಲ್ಲ ಅಂತ ನಾವು ಓದಾಡ್ತಾ ಇದ್ದೀವಿ, ನೋಡಿದ್ರೆ ನೀವು ಒಕ್ಕಲು ಬೆಳೆಸಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಬಹುಶಃ ಇದೊಂಥರ ಹಾಸ್ಯಾಸ್ಪದವಾಗಿದೆ. ಬಿಡೋದು ಇಲ್ಲ ಅಂತ ಹೇಳಿದ್ರು. ಹೌದು, ಮುಂದಿನ ದಿವಸದಲ್ಲಿ ಬಹುಶಃ ಅದಕ್ಕೆ ಯಾವುದು ಉತ್ತರ ಕೊಡ್ತಾರೆ, ದೇವೇಗೌಡ ಸಾಹೇಬರು ಉತ್ತರ ಕೊಡಬೇಕು, ಇಲ್ಲ ಕುಮಾರಣ್ಣರು ಉತ್ತರ ಕೊಡಬೇಕು. ಸೊ ನನಗಂತೂ ಮಟ್ಟಿಗೆ ಆ ಮಟ್ಟಿಗೆ ನನಗೇನು ಕಾಣಿಸ್ತಾ ಇಲ್ಲ, ಆಯ್ತಲ್ವಾ? ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಡೀ ಫ್ಯಾಕ್ಟ್ರಿ ಇಡೀ ಒಕ್ಕಲ ಸಂಘ ಸಮೂಹವನ್ನು ಹುಟ್ಟಾಕಿರ್ತಕ್ಕಂಥ ಸಮಸ್ಯೆ ಯಾವುದಾದ್ರೂ ಇದ್ದರೆ ಅದು JDS ಸಮಸ್ಯೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಅದು ಖಂಡಿಸ್ತೀವಿ ಅಂತ ನಾವು ಹೇಳ್ಬೋದು. ಇದು ಕಾಂಗ್ರೆಸ್, ಹೌದು, ಇತಿಹಾಸ ನಾನು ಒಪ್ಕೊಂತೀನಿ. ಇತಿಹಾಸದಲ್ಲೇ ಕಾಂಗ್ರೆಸ್ ಸಮಾವೇಶ ಇಷ್ಟು ದೊಡ್ಡ ಮಾಡಿರೋದು ಹಾಸನದಲ್ಲೇ. ಬಟ್ ಹಾಸನದವ್ರು ಜನ ಅಲ್ಲ, ಅವೆಲ್ಲ ಹಾಸನದವ್ರ ಜನ ಅಲ್ಲ, ಅದು OBC ಜನ. ಇಡೀ ಕರ್ನಾಟಕ ರಾಜ್ಯದಿಂದ 6 ಜಿಲ್ಲೆಯಿಂದ ಬಂದಿರತಕ್ಕಂಥ ಜನ, ಆಯ್ತಲ್ವಾ? ನೀವು ಹಾಸನದವರೇ ಸೇರಿಸ್ಬಿಟ್ಟು ಹಾಸನದವ್ರು ತೊಡೆದಿಟ್ಟಿದ್ರೆ ಇದು ಮಾತನ್ನ ಒಪ್ಪಬೋದಿತ್ತು ಖಂಡಿತವಾಗ್ಲೂ. ಅದು ಮುಂದಿನ ದಿವಸದಲ್ಲಿ ನೋಡಬೇಕಾಗುತ್ತೆ. ಹಾಸನದಲ್ಲಿ ಗೌಡ್ರ ಫ್ಯಾಮಿಲಿದು ಹವಾ ಕುಗ್ಗಿಲ್ಲ ಅಂತ ಅಲ್ಲ, ಖಂಡಿತವಾಗ್ಲೂ ಯಾರಿಗೆ ಏನು ಹವಾ ಇರಬೇಕೋ ಅದು ಹವಾ ಇದ್ದೇ ಇರ್ತದೆ. ಅದು ನನ್ನ ಗಲ್ಲಿಗೆ ನಾನು ಇರೋ, ಆ ಗಲ್ಲಿಗೆ ಯಾವುದೇ ಒಂದು ಹಿಂದಿಯಲ್ಲಿ ಒಂದು ಹೇಳ್ತಾರಲ್ಲ, ನಮ್ಮ ಗಲ್ಲಿಗೆ ನಮ್ಮದೇ ಅಮರ ಕುತ್ತ ಅಂತ ಹೇಳ್ತಾರಲ್ಲ, ಅವರವ್ರ ಗಲ್ಲಿಗೆ ಅವರವರೇ ಹೀರೋಗಳಾಗಿರ್ತಾರೆ. ಬೇರೆ ಗಲ್ಲಲ್ಲಿ ಒಬ್ಬರು ಜನ ತರ್ಕೊಂಡು ತೊಡೆತಕ್ಕಂಥ ಅವಕಾಶಗಳು ತೋರಿಸ್ತಾ ಇದ್ದಾರೆ. ಅದು ಮುಂದಿನ ಸಲ ಈ ಪಕ್ಷ ಕೂಡ ಏನು ಮಾಡುತ್ತೆ ಅನ್ನೋದು ಸರಿ ಉತ್ತರ ಕಾದು ನೋಡಬೇಕಾಗ್ತದೆ. ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ 2028ಕ್ಕೂ. ಈಗ ನೆಕ್ಸ್ಟ್ 28ಕ್ಕೂ ನಾನೇ ಗೆಲ್ತೀನಿ ಅಂತ ಹೇಳ್ತಾ ಇದ್ದೆ. ಅಭಿವೃದ್ಧಿ ಮಾಡ್ರೆ ಗೆಲ್ತೀನಿ ಅಂತ ಕಳಿಸ್ತಾರೆ. ಇದು ಜನ ಅಭಿವೃದ್ಧಿಗೋಸ್ಕರ ಶಾಸಕನ ಮಾಡಿದ್ದಾರೆ. ಬಹುಶಃ ನೀವು ಕೂಡ ಈ ಗ್ಯಾರಂಟಿನ ಬಿಟ್ಟು ಎಲ್ಲ ಶಾಸಕರನ್ನು ಒಗ್ಗಟ್ಟು ತಗೊಂಡು ಎಲ್ಲ ಅನುದಾನ ಕೊಟ್ಟರೆ ಖಂಡಿತವಾಗಿ ಗೆಲ್ಲೋ ಚಾನ್ಸು ಇದೆ. ನೀವು ಗ್ಯಾರಂಟಿ ಅನ್ಕೊಂಡು ಹೋಗ್ತಿದ್ರೆ ಖಂಡಿತವಾಗ್ಲೂ ಇವತ್ತೇನು 1,05,000 ಕೋಟಿ ಸಾಲ ಮಾಡಿದಿರಿ ಒಂದು ವರ್ಷಕ್ಕೆ, ಬಹುಶಃ 5 ವರ್ಷಕ್ಕೆ 5 ಲಕ್ಷ ಕೋಟಿ ಸಾಲ ಮಾಡ್ತಕ್ಕಂಥ ಯಾವುದೇ ಸಂದೇಹ ಕೂಡ ಇಲ್ಲ, ಅದಲ್ವಾ? ಒಬ್ಬ ಶಾಸಕನಾಗ ನಾನು ಹೇಳ್ತೀನಿ, ಬಹುಶಃ ಈ ಗ್ಯಾರಂಟಿಗಳನ್ನು ಬಿಟ್ಟು ಜನ ಕಡೆ ನೀವು ಕಣ್ತಿರಿ ನೋಡಿದ್ರೆ ಬಹುಶಃ ಖಂಡಿತವಾಗ್ಲೂ ಜನ ನಿಮ್ಮನ್ನು ಮೆಚ್ತಾರೆ.